ಅಮ್ಮನ ಕಾಲಲ್ಲಿ ರಕ್ತ ಸುರಿತಾ ಇತ್ತು ಅಂತ ಈ ಅಖಿಲಾಂಡೇಶ್ವರಿ ಹಾಕ್ಸಿದ ಗಡಿನ ದಾಟಿ ಮನೆ ಒಳಗೆ ಬಂದಿದ್ದಾಳೆ ಇವಳು. ಇದು ರಕ್ತ ಸಂಬಂಧನೋ ಇಲ್ಲ ಮುಟ್ಟಳ್ತನೋ? ಅಮ್ಮ, ಅದು ನಿನ್ನ ಮಗಳು ನನ್ನ ಮಾತನ್ನ ಮೀರಿ ಮನೆ ಒಳಗೆ ಬಂದು ಮಾಡಿರೋ ಕೆಲಸ ಸರಿನೋ ತಪ್ಪೋ? ತಪ್ಪೆ ಅಮ್ಮ, ನಾನು ಮಾಡಿದ ತಪ್ಪೆ. ಇದಕ್ಕೆ ಅಪ್ಪನಿಂದ ಏಟ್ ಕೂಡ ತಿಂದಿದ್ದೀನಿ. ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಕ್ಕೆ ಅಮ್ಮ ಇಲ್ಲ. ಅಮ್ಮ ಇಲ್ಲ ಅನ್ನೋ ಕರುಣೆನೇ ಇಲ್ಲದೆ ಇರೋ ದೇವರು ನನ್ನ ಕೈಯಲ್ಲಿ ತಪ್ಪನ್ನೇ ಮಾಡಿಸ್ತಿದ್ದಾನೆ. ಬೇಕು ಅಂತ ನಾನು ಯಾವ ತಪ್ಪನ್ನೂ ಮಾಡೋದಿಲ್ಲ. ನನಗೆ ತೊಂದರೆ ಕೊಡೋ ಬುದ್ಧಿನೂ ಇಲ್ಲ. ನಾನು ಯಾರಿಗೂ ಮುಖ ತೋರಿಸ್ಬಾರ್ದು ಅಂತ ಹೇಳಿ ಮನೆ ಬಿಟ್ಟು ಹೋಗಿದ್ದೆ. ಆದರೆ ವಿಧಿ ನನ್ನನ್ನು ಮತ್ತೆ ಇಲ್ಲಿಗೆ ಕರ್ಕೊಂಬಂದಿದೆ. ಈಗ ನೀವೇನೇ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಮ್ಮ. ಸಾಕು. ಜಯ, ಯಾಕೆ ಈ ಥರ ಎಲ್ಲ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಪ್ಪ ಹೊಡೆದ್ರು ಅಂತನೋ ಬೈದ್ರು ಅಂತನೋ ನಾ ಮನೆ ಬಿಟ್ಟು ಹೋಗಲಿಲ್ಲ. ನನ್ನಿಂದ ಅವ್ರ ಮನಸ್ಸಿಗೆ ತುಂಬ ನೋವಾಯ್ತಲ್ಲ, ಅದಕ್ಕೆ ನಾನು ಮನೆ ಬಿಟ್ಟು ಹೋದೆ. ಸದ್ಯ ದೇವ್ರ ದಯೆ ಏನೂ ಅನಾಹುತ ಆಗಲಿಲ್ಲ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಇಂಥ ಹುಚ್ಚು ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ. ಇನ್ಮೇಲೆ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಈ ಮನೆಗೆ ಶೋಭೆ ತರೋ ಅಂತ ಕೆಲಸ ಮಾಡ್ತೀನಿ, ಇಲ್ಲೇ ಇರ್ತೀನಿ. ಅಪ್ಪ ಅಪ್ಪ ಅಕ್ಕಂಗೆ ಹೊಡಿಬೇಡ ಅಪ್ಪ. ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ ಅಕ್ಕ. ಅಪ್ಪ ಹೊಡಿಬೇಡ ಅಪ್ಪ. ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ ಅಕ್ಕ. ಅಪ್ಪ ನನ್ನ ಮಾತು ಕೇಳಪ್ಪ, ಹೊಡಿಬೇಡ ಅಪ್ಪ. ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ ಅಕ್ಕ. ಅಪ್ಪ ನನ್ನ ಮಾತು ಕೇಳಪ್ಪ, ಹೊಡಿಬೇಡಪ್ಪ. ಹೊಡಿಬೇಡಪ್ಪ ಗಣಿ, ಹೊಡಿಬೇಡಪ್ಪ. ಗಣೇಶ, ಯಾಕೋ ಇಲ್ಲಿ ಕೂತ್ಕೊಂಡು ಕನ್ವರ್ಸ್ತಾ ಇದೀಯಾ? ಅಕ್ಕ ಎಲ್ಲಿ? ಅಕ್ಕ ಅಪ್ಪ ಅಕ್ಕ ಪಾರು, ಅಲ್ಲಿ ಯಾಕೆ ಕೂತಿದೀಯಾ? ಬಾಮ್ಮ. ಕೂತು. ತುಂಬ ಜೋರಾಗಿ ಹೊಡೆದ್ಬಿಟ್ಟೆ. ನೋವಾಯ್ತೇನೆ ಪಾರು? ಅಪ್ಪ, ನೋವಾಗಿದ್ದು ನೀನು ಹೊಡೆದಿದ್ದಕ್ಕಲ್ಲ. ನಾನು ಕೆಟ್ಟವಳು, ಬದುಕಿದ್ದು ಸತ್ತಂಗೆ ಅಂತ ಹೇಳ್ದಲ್ಲ, ಅದೇ ತುಂಬ ನೋವಾಗಿದ್ದು. ಸಾವಿತ್ರಕ್ಕಂಗೆ ಹುಷಾರಿರಲಿಲ್ಲ. ತುಂಬ ಜನ ಸಂಬಂಧಿಕರು ಅಡುಗೆ ಮಾಡಬೇಕು ಅಂತ ಚಿಂತೆಲಿದ್ರು. ಅದಕ್ಕೆ ನಾನು ಅಡುಗೆ ಮಾಡಿದೆ. ಅವ್ರು ಬ್ರೇಸ್ಲೆಟ್ ಕೊಟ್ಟಿದ್ದೆ ತಪ್ಪಾಯ್ತಾ? ಅದರಿಂದ ನಾನು ನಿನ್ನ ಪಾಲಿಗೆ ಬೇಡವಾಗಿ ಹೋದ್ನಾ? ನಿನಗೆ ನಾನು ಬೇಡ ಅಂದಮೇಲೆ ನಾನು ಬದುಕಿದ್ದು ಏನಪ್ಪ ಪ್ರಯೋಜನ? ದೇವ್ರ ಅಮ್ಮನ
ಅಮ್ಮನ ಕರ್ಕೊಂಡ, ಹಾಗೆ ನನ್ನೂ ಕರ್ಕೊಂಡ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಛೇ ಬಿಡ್ತು ನನ್ನ ಮಗಳೇ. ಮೇಲ್ಗಡೆ ದೇವತೆಗಳು ಓಡಾಡ್ತಿರ್ತಾರೆ, ಇಂಥ ಹೊತ್ತಲ್ಲಿ ಏನಾದರೂ ಅಂದ್ಕೊಂಡ್ರೆ ಅಷ್ಟು ಅಂದ್ಬಿಡ್ತಾರೆ. ನೋಡು ಮಗಳೇ, ತಿನ್ನೋ ಪ್ರತಿ ಅಗಳ ಮೇಲೂ ದೇವರು ಅವ್ರ ಹೆಸರು ಬರೆದಿರ್ತಾನಂತೆ. ಹಾಗೆ ಯಾರ್ಯಾರ ಪಾಲಿಗೆ ಏನೇನು ದಕ್ಕಬೇಕೋ ಅದು ದಕ್ಕುತ್ತೆ. ನಿನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದಾಗುತ್ತೆ. ನನ್ನ ಹಣೆ ಬರನೇ ಚೆನ್ನಾಗಿಲ್ಲ ಅಪ್ಪ. ಎಲ್ಲ ಕಷ್ಟಗಳು ನನಗೆ ಬರುತ್ತೆ, ಎಲ್ಲ ತಪ್ಪುಗಳನ್ನು ನಾನೇ ಮಾಡ್ತೀನಿ. ಯಾಕಪ್ಪ ಹೀಗೆ? ಇನ್ನು ಮುಂದೆ ಹಾಗಾಗಲ್ಲ ಮಗಳೇ. ಆದಿತ್ಯಪ್ಪನವ್ರು ಹೇಳಿದ್ರಲ್ವಾ ಕೆಲಸ ಕೊಡಿಸ್ತೀನಿ ಅಂತ, ಅವ್ರು ಹೇಳಿದ್ಮೇಲೆ ಮುಗೀತು. ಅವ್ರ ಮಾತು ಅಂದರೆ ವೇದವಾಕ್ಯ. ಅವ್ರ ಮಾತನ್ನ ಅಖಿಲಮ್ಮನವ್ರು ಕೂಡ ತೆಗೆದು ಹಾಕಲ್ಲ. ಎಲ್ಲ ಒಳ್ಳೆಯದಾಗುತ್ತೆ. ಆಯ್ತಪ್ಪ, ದೊಡ್ಡ ಯಜಮಾನ್ರು ಹೇಳ್ದಂಗೆ ಕೆಲಸ ಕೊಟ್ಬಿಟ್ರೆ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಯಾವತ್ತೂ ಈ ಥರ ತಪ್ಪುಗಳನ್ನ ಮಾಡಲ್ಲ. ನಿನ್ನ ಮನಸ್ಸಿಗೆ ನೋವು ಕೂಡ ಮಾಡಲ್ಲ. ನನ್ನ ಮಕ್ಕಳಿಂದ ನನಗೆ ಬೇಜಾರೇನೆ ಪಾರು. ನೀವುಗಳೇ ನನ್ನ ಪ್ರಪಂಚ. ಖಾಲಿ ಮಾಡಲು 2 ಗಂಟೆ ಆಯಿತು. ಕುಡಿಯ ಬೇಗ, ಲೇಟ್ ಆಯಿತು. ಬೆಳಗ್ಗೆ ಕೆಲಸ ಇದೆ, ಮಿನಿಮಮ್ 10 ಅವರ್ ಮಲ್ಕೋಬೇಕಲ್ಲ. ಬ್ರೋ, ನಾನಿಲ್ಲಿ ಹೆಂಗೆ ಬಂದೆ? ರಾತ್ರಿ ಜೋರಾಗಿ ಪಾರ್ಟಿ ಮಾಡಿ ಕುಡಿದು ಬಿದ್ದಿದ್ದೆ, ನಾನೇ ಕರ್ಕೊಂಬಂದೆ. ತಗೋ ಈ ಟ್ಯಾಬ್ಲೆಟ್ ತಗೋ, ತಲೆನೋವು ಕಮ್ಮಿ ಆಗುತ್ತೆ. ಬ್ರೋ, ನೀನೇ ನನ್ನ ಪಾಲಕ್ಕೆ ಬಚಾವಪ್ಪ. ನೀನು ಎಷ್ಟೊಂದು ಮ್ಯಾಟರ್ ನಾನು ಬಚಾವ್ ಮಾಡಿದ್ಯಾ, ಇನ್ನು ಒಂದೇ ಒಂದು ಮ್ಯಾಟ್ರಲ್ಲಿ ಬಚಾವ್ ಮಾಡಬೇಕಲ್ಲ. ಯಾವ ಮ್ಯಾಟ್ರು? ಆ ದಿಶಾ ಮ್ಯಾಟ್ರು. ಆ ದಿಶಾಗೆ ನಾನು ಕಟ್ಟಬೇಕು ಅಂತ ಮಾಮ್ ಪ್ಲ್ಯಾನ್ ಹಾಕಿದಾರಲ್ಲ, ನೀನು ಯಾಕೆ ಒಳ್ಳೆ ಮದುವೆ ಆಗಿ ನನ್ನ ಲೈಫ್ನ ಬಚಾವ್ ಮಾಡಬಾರ್ದು? ಅಲ್ಲ ಬ್ರೋ, ನಾನು ಈಗ ತಾನೇ ಜಗತ್ತು ನೋಡ್ತಾ ಇದ್ದೀನಿ. ಈಗಲೇ ಮದುವೆ ಅಂದರೆ ಕೈ ಕಾಲೆಲ್ಲ ಶೇಕ್ ಆಗುತ್ತೆ ಗೊತ್ತಾ. ಮಾಮ್ ಇಷ್ಟು ಕೆಟ್ಟ ನಿರ್ಧಾರ ತೊಗೊಳ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ.